ಹಾಯ್, ನಾನು ಅರ್ಷಿತಾ ನಾಗರಾಜ್. ಬೆಳ್ವಾಡಿ ಬೀಟ್ಸ್ ವಿತ್ ಅರ್ಷಿತಾ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನಿವತ್ತು ಬಂದಿರೋದು ಹಳೆ ಬೀಡಿನಲ್ಲಿ ಲೊಕೇಟ್ ಆಗಿರುವಂತ ಹೊಯ್ಸಳೇಶ್ವರ ಟೆಂಪಲ್ಗೆ. ಇದು ಹೊಯ್ಸಳರ ಕಾಲದ ಟೆಂಪಲ್. ಈ ಹೊಯ್ಸಳರು ಕರ್ನಾಟಕದಲ್ಲಿ 92 ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ. ಅದರಲ್ಲಿ ಫೇಮಸ್ ಅಂತಂದ್ರೆ ಹಳೆಬೀಡು, ಬೇಲೂರು ಹಾಗೆ ಸೋಮನಾಥಪುರ. ವಿಷ್ಣುವರ್ಧನ ಇಸ್ ಎ ಮೈನ್ ಕಿಂಗ್. ಅವರು ಬೇಲೂರು ದೇವಸ್ಥಾನವನ್ನ ನಿರ್ಮಿಸಿದ್ರು. ಹಾಗೆ ಈ ಹಳೆಬೀಡು ದೇವಸ್ಥಾನವನ್ನ ನಿರ್ಮಿಸಿದ್ದು ಅವರ ಮಂತ್ರಿ ಕೇತುಮಲ್ಲ. ಆತ ಮಹಾನ್ ಶಿವಭಕ್ತ. ಹಾಗೆ ರಾಜ ರಾಣಿ ನೆನಪಿಗೋಸ್ಕರ ಈ ದೇವಸ್ಥಾನವನ್ನ ಕಟ್ಟಿಸ್ತಾನೆ. ಈ ದೇವಸ್ಥಾನದಲ್ಲಿ 2 ಶಿವಲಿಂಗಗಳಿವೆ. ಒಂದು ರಾಜನ ಹೆಸರು, ಇನ್ನೊಂದು ರಾಣಿ ಹೆಸರು. ಶಾಂತಲೇಶ್ವರ ರಾಣಿ ಹೆಸರು, ಹಾಗೆ ಹೊಯ್ಸಳೇಶ್ವರ ರಾಜನ ಹೆಸರು. ಸೊ 2 ದೇವಸ್ಥಾನ ಇರೋದ್ರಿಂದ ಸಂಸ್ಕೃತದಲ್ಲಿ ಇದನ್ನ ದ್ವಿಕೂಟ ಅಂತ ಕೂಡ ಕರೀತಾರೆ. ಹೊಯ್ಸಳರು ದೇವಸ್ಥಾನಗಳನ್ನ ಕೂಟ ಅಂತ ಕರೀತಿದ್ರು. ಬೇಲೂರು ಏಕಕೂಟ, ಇದು ದ್ವಿಕೂಟ. ಹಾಗೆ ಸೋಮನಾಥಪುರದಲ್ಲಿರೋ ದೇವಸ್ಥಾನ ತ್ರಿಕೂಟ. ಈ ದೇವಸ್ಥಾನವನ್ನ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡಿದ್ದು 1121ರಲ್ಲಿ. ಇದು ಕಂಪ್ಲೀಟ್ ಆಗೋದಿಕ್ಕೆ 190 ಇಯರ್ಸ್ ಮೀನ್ಸ್ 190 ವರ್ಷಗಳ ಕಾಲ ಈ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ಹಾಗೆ ಬೇಲೂರು ದೇವಸ್ಥಾನವನ್ನ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡಿದ್ದು 1117ರಲ್ಲಿ, ಅಂದ್ರೆ 4 ವರ್ಷ ಮುಂಚೆನೆ. ಆದ್ರೆ ಇದನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಟೈಮ್ ತಗೊಂಡಿದ್ದು 103 ವರ್ಷ. ಯಾಕೆ ಅಂತಂದ್ರೆ ಇದು ಏಕಕೂಟ ಮೀನ್ಸ್ ಬೇಲೂರು ದೇವಸ್ಥಾನ ಏಕಕೂಟ. ಹಾಗಾಗಿ 103 ವರ್ಷಕ್ಕೆ ಆ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ಅದೇ ಈ ಹಳೆಬೀಡಿನಲ್ಲಿರುವಂತ ದೇವಸ್ಥಾನ ದ್ವಿಕೂಟ ಆಗಿರೋದ್ರಿಂದ ಅದನ್ನ ನಿರ್ಮಾಣ ಮಾಡೋದಿಕ್ಕೆ 190 ವರ್ಷಗಳ ಕಾಲ ಟೈಮ್ ತಗೊಂಡಿದ್ದಾರೆ. ಆದ್ರೆ ಅದಿನ್ನೂ ಕಂಪ್ಲೀಟ್ ಆಗಿರ್ಲಿಲ್ಲ, ಇನ್ನು ವರ್ಕ್ ನಡೀತಾನೆ ಇತ್ತು. ಆ ಟೈಮಲ್ಲಿ ಮಲ್ಲಿಕಾಫೂರ್ ದಾಳಿಯನ್ನ ನಡೆಸ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಅವರ ದಂಡನಾಯಕ. ಈತ ದೆಹಲಿಯಿಂದ ಬಂದು 1310ರಲ್ಲಿ 2 ಸಲ ದಾಳಿಯನ್ನ ಮಾಡ್ತಾನೆ. ಫಸ್ಟ್ ಟೈಮ್ 1310ರಲ್ಲಿ, ಹಾಗೆ ಸೆಕೆಂಡ್ ಟೈಮ್ 1326ರಲ್ಲಿ. ರೀಸನ್ ಏನು ಅಂತಂದ್ರೆ ಅವರು ಮುಸ್ಲಿಮ್ರಾಗಿರ್ತಾರೆ. ಸೊ ಹಿಂದೂ ದೇವಸ್ಥಾನಗಳು ಅಸ್ತಿತ್ವದಲ್ಲಿ ಇರಬಾರ್ದು ಅಂತ. ಹಾಗೆ ಅದಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಹಣ ಆಭರಣಗಳನ್ನ ಇಡೋದಿಕ್ಕೆ ಬ್ಯಾಂಕ್ ಇರಲಿಲ್ಲ. ಸೊ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ದೇವರ ಕೆಳಭಾಗದಲ್ಲಿ ಮುಚ್ಚಿ ಇಡ್ತಿದ್ರಂತೆ. ಅದನ್ನ ತಗೊಳ್ಳೋಕೆ, ಲೂಟಿ ಮಾಡೋಕೆ, ಹಾಗೆ ಊರನ್ನು ಕೂಡ ಹಾಳು ಮಾಡ್ಬೇಕು ಅಂತ ಹೋಗಿದ್ರು. ಹಾಳಾದ ಊರು ಹೋಗಿ ಹಳೆಬೀಡು ಅಂತ ಆಯ್ತು. ಅದಕ್ಕೂ ಮುಂಚೆ ಈ ಹಳೆಬೀಡನ್ನ ದ್ವಾರಕಾ ನಗರ ಅಂತ ಕೂಡ ಕರಿತಾ ಇದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕೆರೆ ಸುಮಾರು 800 ಎಕರೆಸ್ ಇದೆ. ಈ ಕೆರೆ ತುಂಬಿದ್ರೆ ಸಮುದ್ರದ ತರ ಕಾಣುತ್ತೆ. ಅದು ದ್ವಾರ ಅಂದ್ರೆ ಊರಿನ ಬಾಗಿಲಿಗೆ ಬರುತ್ತೆ. ಹಾಗಾಗಿ ದ್ವಾರ ಸಮುದ್ರ ಊರಿನ ಹೆಸರು. ದೇವಸ್ಥಾನದ ಪೂರ್ವ ಭಾಗದಲ್ಲಿ 11 ಸಾಲುಗಳು ಬರುತ್ತೆ. ಇಡೀ ದೇವಸ್ಥಾನ ಇದೇ ಫಾರ್ಮೆಟ್ ಅಲ್ಲಿ ನಿರ್ಮಾಣ ಆಗಿದೆ. ನೀವು ನೋಡ್ಬೋದು, ಆನೆ, ಸಿಂಹ, ಹೂಬಳ್ಳಿ, ಕುದುರೆ, ಹೀಗೆ 11 ಸಾಲುಗಳಿದೆ. ಇದರಲ್ಲಿ ಹೆಚ್ಚು ಭಾರವನ್ನು ಹೊರುವಂತ ಪ್ರಾಣಿ ಆನೆ. ಸೊ ಈ ಆನೆ ಇಡೀ ದೇವಸ್ಥಾನದ ಭಾರವನ್ನ ಹೊತ್ತಿದೆ ಅನ್ನೋ ಒಂದು ಕಲ್ಪನೆ. ಆಗಿನ ಕಾಲದಲ್ಲಿ ಕಲ್ಲುಗಳನ್ನ ತರೋದಿಕ್ಕೆ ಲಾರಿ ಆಗ್ಲಿ ಕ್ರೇನ್ಗಳಾಗ್ಲಿ ಇರ್ತಿರ್ಲಿಲ್ಲ. ಆಗ ಆನೆ ಸಹಾಯದಿಂದ ತರ್ತಿದ್ರು. ಈ ದೇವಸ್ಥಾನದಲ್ಲಿ ಟೋಟಲ್ 1248 ಆನೆಗಳಿವೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಮಲ್ಟಿಪಲ್ ಮೀನ್ಸ್ ದ್ವಿಗುಣಗಳ್ತಾ ಹೋಗುತ್ತೆ. 1, 2, 4, 8. ಹಾಗೆ ಎಲ್ಲ ಆನೆ ಒಂದಿದ್ದಾಗ ಇನ್ನೊಂದಿಲ್ಲ. ಆ ಆನೆಗಳನ್ನ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅದ್ ನಡ್ಕೊಂಡು ಹೋಗ್ತಿದೆಯೇನೋ, ಮೂಮೆಂಟ್ ಅಲ್ಲಿ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಒಂದ್ ಆನೆ ಇದ್ದಾಗೆ ಮತ್ತೊಂದು ಆನೆ ಇಲ್ಲ. ಅದಷ್ಟೇ ಅಲ್ಲ, ರಾಜನಿಗೆ ಈ 4 ಗುಣ ಇರ್ಬೇಕಂತೆ. ಆನೆ ಶಕ್ತಿಯ ಸಂಕೇತ, ಸಿಂಹ ಧೈರ್ಯದ ಸಂಕೇತ, ಹೂಬಳ್ಳಿ ಅಲಂಕಾರ, ಹಾಗೆ ಕುದುರೆ ವೇಗ. ಈ 4 ಸಾಲುಗಳು 4 ಗುಣಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಫಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಕೂಡ ಗಣೇಶ ಪೂಜೆನ ಮಾಡ್ತೀವಿ. ನಾವಷ್ಟೇ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತಂದಾಗ ನಾವು ಫಸ್ಟ್ ಗಣೇಶ ಪೂಜೆ ಮಾಡ್ತೀವಲ್ವಾ. ಸೊ ಈ ಶಿಲ್ಪಿ ಕೂಡ ಗಣೇಶನಿಂದನೇ ದೇವಸ್ಥಾನದ ನಿರ್ಮಾಣವನ್ನ ಪ್ರಾರಂಭಿಸಿದ್ದಾನೆ. ನೀವಿಲ್ಲಿ ನೋಡ್ತಿರ್ಬೋದು, ಗಣೇಶ ಇಲಿ ಮೇಲೆ ಕೂತಿರೋಂಥ ಒಂದು ಕೆತ್ತನೆ. ಆ ಗಣೇಶನ ಭಾರಕ್ಕೆ ಇಲಿ ಬಾಯಿ ಓಪನ್ ಆಗಿದೆ. ಅದಷ್ಟೇ ಅಲ್ಲ, ಆ ಇಲಿಯ ಕಾಲುಗಳು ಕೂಡ ಬೆಂಡಾಗಿದೆ. ಆ ಗಣೇಶನ ಭಾರಕ್ಕೆ ಭೂಮಿ ಕೂಡ ತಗ್ಗಿರೋ ತರ ಒಂದು ಇಮ್ಯಾಜಿನೇಷನ್ ಅಲ್ಲಿ ಈ ಕೆತ್ತನೆಯನ್ನ ಮಾಡಿದ್ದಾನೆ ಶಿಲ್ಪಿ. ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಇವರು ನವಿಲಿನ ಮೇಲೆ ಕೂತಿರೋ ತರ. ಇಬ್ರು ಕೂಡ ಅಣ್ಣ ತಮ್ಮ. ಇಲ್ಲಿಂದ ಕೆಲಸ ಸ್ಟಾರ್ಟ್ ಆಗಿದೆ.
ಇಲ್ಲಿ ತ್ರಿಮೂರ್ತಿಗಳನ್ನ ನಾವು ನೋಡ್ಬೋದು. ಎಲ್ಲಾ ಟೆಂಪಲ್ ಅಲ್ಲೂ ವಿಷ್ಣು ಮಧ್ಯ ಇರ್ತಾರೆ, ಆದ್ರೆ ಇಲ್ಲಿ ಶಿವ ಮಧ್ಯ, ಬಿಕಾಸ್ ಇಟ್ಸ್ ಎ ಶಿವ ಟೆಂಪಲ್. ಸೊ ಇಂಗ್ಲಿಷ್ ಅಲ್ಲಿ ನಾವು ಗಾಡ್ ಅಂತ ಹೇಳ್ತೀವಲ್ವಾ. ಜಿ ಮೀನ್ಸ್ ಜನರೇಟಿವ್, ಓ ಆಪರೇಟರ್, ಡಿ ಡೆಸ್ಟ್ರಾಯರ್. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ಲಯಕರ್ತ. ಇಲ್ಲಿ ನೋಡಿ, ಹಿರಣ್ಯಕಶಿಪು ತನ್ನ ಮಗನನ್ನ ಹರಿಭಕ್ತಿಯಿಂದ ಬಿಡಿಸೋದಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆಗ ಸೈನಿಕರಿಂದ ಕೊಲ್ಲೋದಿಕ್ಕೆ ಹೇಳ್ತಾನೆ, ಆನೆಗಳ ಕೈಯಲ್ಲಿ ಕೂಡ ತಿಳಿಸೋದಿಕ್ಕೆ ಹೋಗ್ತಾನೆ, ವಿಷ ಸರ್ಪಗಳಿಂದ ಕಚ್ಚಿಸ್ತಾನೆ. ಅದಷ್ಟೇ ಅಲ್ಲದೆ ಅಗ್ನಿಯಲ್ಲಿ ಕೂಡ ಹಾಕ್ತಾನೆ, ಬೆಟ್ಟದಿಂದ ಕೂಡ ತಳ್ತಾನೆ. ಆದ್ರೆ ಆತ ತಪಸ್ಸನ್ನ ಮಾಡ್ತಾ ಕುತ್ಕೋತಾನೆ. ಆಗ್ಲೂ ಆತನನ್ನ ಸಾಯಿಸೋದಿಕ್ಕೆ ಆಗೋದಿಲ್ಲ, ಆಗ್ಲೂ ಕೂಡ ಸಾಯೋದಿಲ್ಲ. ಎಲ್ಲಿದ್ದಾನೆ ನೀನ್ ಹರಿ? ಈ ಕಂಬದಲ್ಲಿದ್ದಾನ ಅಂತ ತೋರಿಸ್ತಾನೆ. ಹೂ ಅಂದಾಗ ಆತ ಕಾಲಲ್ಲಿ ಓದಿತಾನೆ. ಆಗ ನರಸಿಂಹ ಪ್ರತ್ಯಕ್ಷನಾಗಿ ಆತನನ್ನ ಸಂಹಾರ ಮಾಡ್ತಾನೆ. ಆ ಕಥೆನೂ ಕೂಡ ನಾವಿಲ್ಲಿ ನೋಡ್ಬೋದು. ಕುರುಕ್ಷೇತ್ರ ಯುದ್ಧ, ಅರ್ಜುನ ಬಿಟ್ವೀನ್ ಕರ್ಣ, ಹೌದಲ್ವಾ? ಸೊ ಅರ್ಜುನ ಹೊಡೆಯೋ ಬಾಣ ಡಬಲ್ ಆಗ್ತಾ ಹೋಗುತ್ತೆ. ಆ ಬಾಣದ ಹೆಸರು ಅಕ್ಷಯ ಬಾಣ. ನಾವು ಅದನ್ನು ಕೂಡ ಈ ಕೆತ್ತನೆಯಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ರಾಮಾಯಣ ಕೂಡ ಇದೆ. ವಾಲಿ ಸುಗ್ರೀವ ಅಣ್ಣ ತಮ್ಮ. ವಾಲಿಗೆ ಸೂರ್ಯ ದೇವನಿಂದ ಒಂದು ವರ ಇರುತ್ತೆ. ಅವನ ಎದುರಿಗೆ ಯಾರೇ ಯುದ್ಧ ಮಾಡಿದ್ರು ಕೂಡ ಅವರ ಅರ್ಧ ಶಕ್ತಿ ಆತನಿಗೆ ಬರುವಂತೆ. ಸೊ ಅದಕ್ಕೆ ರಾಮ 7 ತಾಳೆ ಮರಗಳ ಹಿಂದೆ ನಿಂತು ಯುದ್ಧವನ್ನ ಮಾಡ್ತಿರ್ತಾನೆ. ಇಲ್ಲಿ ನೋಡಿ, ಬಾಣ ಬಿಡ್ತಾನೆ. ಸೊ ಆ ಬಾಣ 7 ತಾಳೆ ಮರಗಳನ್ನ ಛೇದಿಸಿ ಬಂದು ಆತನನ್ನ ಕೊಲ್ಲುತ್ತೆ. ಆ ಬಾಣ ಹಾವಿನಷ್ಟೇ ವಿಷಕಾರಿಯಾಗಿರುತ್ತೆ ಅನ್ನೋದಕ್ಕೆ ಈ ಸರ್ಪವನ್ನ ಇಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸ್ತಾ ಇರುವಂತದ್ದು. ಈ ಚಕ್ರವ್ಯೂಹವನ್ನ ಭೇದಿಸೋದಿಕ್ಕೆ ಗೊತ್ತಿರೋದು 3 ಜನಕ್ಕೆ. ಒಂದು ದ್ರೋಣಾಚಾರ್ಯರು, ಇನ್ನೊಂದು ಅರ್ಜುನ, ಹಾಗೆ ಕೃಷ್ಣನಿಗೆ. ಇಲ್ಲಿ ನೋಡಿ, ಭೀಮ ತುಂಬಾ ಬಲಶಾಲಿ. ಆನೆಗಳನ್ನ ತನ್ನ ಗದೆಯಲ್ಲಿ ಒಡೆದೊಡೆದು ಹೇಗೆ ಎಸ್ದು ಒಂದು ರಾಶಿನ ಮಾಡ್ತಿರೋ ಅಂತ ಕೆತ್ತನೆ ಇದೆ. ಇಲ್ಲಿ ನೋಡಿ, ಜಡ್ಜ್, ಫುಲ್ ಕೋಟ್, ಕೈಯಲ್ಲಿ ಧರ್ಮದಂಡ, ಹಾಗೆ ಎಡಗೈಯಲ್ಲಿ ಧರ್ಮಚಕ್ರ. ಬ್ರಿಟಿಷ್ ಜಡ್ಜ್ ಅಂತ ನಾವು ಕರಿತೀವಲ್ವಾ, ಆದ್ರೆ ಅದು ತಪ್ಪು. ಬ್ರಿಟಿಷರು ಇಂಡಿಯಾಗೆ ಬಂದಿದ್ದು 16ನೇ ಶತಮಾನದಲ್ಲಿ, ಆದ್ರೆ ಇದು ಕೆತ್ತನೆ ಆಗಿರೋದು 12ನೇ ಶತಮಾನದಲ್ಲಿ. ಅವರನ್ನ ನೋಡಿ ನಾವು ಕಾಪಿ ಮಾಡಿದ್ದಲ್ಲ, ನಮ್ಮನ್ನ ನೋಡಿ ಅವ್ರು ಕಾಪಿ ಮಾಡಿರುವಂಥದ್ದು. ಆಗ ಪೂಜಾರಿಗಳು ಇದನ್ನ ಬಳಸ್ತಾ ಇದ್ರಂತೆ. ಇಲ್ಲಿ ನೋಡಿ, ವಿಷ್ಣುವಿನ 5ನೇ ಅವತಾರ ವಾಮನ ಅವತಾರ. ಆತ ವಾಮನ ಅವತಾರದಲ್ಲಿ ಬಂದು ಬಲಿಚಕ್ರವರ್ತಿ ಹತ್ರ ನನಗೆ 3 ಹೆಜ್ಜೆ ದಾನ ಕೊಡು ಅಂತ ಕೇಳ್ತಾನೆ. ಇಲ್ಲಿ ಪಕ್ಕದಲ್ಲಿ ರಾಕ್ಷಸರ ಗುರು ಶುಕ್ಲಾಚಾರ್ಯರು ಬೇಡ, ದಾನವನ್ನ ಕೊಡ್ಬೇಡ ಅಂತ ಬಲಿಚಕ್ರವರ್ತಿಗೆ ಹೇಳ್ತಾ ಇರೋವಂಥದ್ದು. ಇಲ್ಲೊಂದು ನೀತಿಕತೆ ಇದೆ ನೋಡಿ. ದಾನ ಕೇಳೋರು ಚಿಕ್ಕವರಾಗಿರ್ತಾರೆ, ದಾನ ಕೊಡೋರು ತುಂಬಾ ದೊಡ್ಡವರಾಗಿರ್ತಾರೆ. ದಾನವನ್ನ ಕೊಡ್ಬೇಡ ಅನ್ನೋರು ತುಂಬಾನೇ ಚಿಕ್ಕವರಾಗಿರ್ತಾರೆ. ಕೊನೆಗೆ ಬಲಿಚಕ್ರವರ್ತಿ ಓಕೆ ತಗೋ ಅಂತ 3 ಹೆಜ್ಜೆ ದಾನವನ್ನ ಕೊಡ್ತಾನೆ. ಆಗ ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ಭೂಮಿ ಮೇಲೆ, ಅಂದ್ರೆ ಮೊದಲನೇ ಹೆಜ್ಜೆ ಭೂಮಿ ಮೇಲೆ ಇಡ್ತಾರೆ. ನೆಕ್ಸ್ಟ್ 2ನೇ ಹೆಜ್ಜೆ ಆಕಾಶದ ಮೇಲೆ. ಇಲ್ಲಿ ನೀವು ನೋಡ್ಬೋದು, ಬ್ರಹ್ಮ ವಿಷ್ಣುವಿನ ಕಾಲನ್ನ ತೊಳಿತಾ ಇರುವಂತದ್ದು. ಆ ನೀರು ನದಿ ರೂಪದಲ್ಲಿ ಹರಿತಾ ಬರ್ತಾ ಇರುತ್ತೆ. ಸೊ ನೀವು ಅಲ್ಲಿ ನೋಡಿ, ಅದರಲ್ಲಿ ಮೀನುಗಳು ಕೂಡ ಬರ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಆ ಶಿಲ್ಪಿ ಕೆತ್ತನೆಯನ್ನ ಮಾಡಿದ್ದಾನೆ. ಹಾಗೆ 3ನೇ ಹೆಜ್ಜೆನ ಇಡೋದಿಕ್ಕೆ ಆತನಿಗೆ ಜಾಗ ಇರೋದಿಲ್ಲ. ಆಗ ಏನ್ ಮಾಡ್ತಾರೆ, ಬಲಿಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಪಾತಾಳ ಲೋಕಕ್ಕೆ ಆತನನ್ನ ತಳ್ಳಿ ಪಾತಾಳ ಲೋಕವನ್ನು ಕೂಡ ವಶಪಡಿಸ್ಕೋತಾರೆ. ಇಲ್ಲಿ ನೀವೇನ್ ನೋಡ್ತಿದ್ದೀರಾ ಅಲ್ವಾ, ಇದನ್ನ ಮಕ್ಕಳ ಪ್ರಣಾಳ ಅಂತ ಕರೀತಾರೆ. ಸೊ ಇದು ದೇವಸ್ಥಾನದಲ್ಲಿ ದೇವರನ್ನ ತೊಳೆದಂತ ನೀರು, ಹಾಗೆ ಅಭಿಷೇಕ ಮಾಡಿದಂಥದ್ದು ಎಲ್ಲ ಕೂಡ ಆಚೆ ಬರೋದಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಈ ಕಲ್ಲು 18 ಅಡಿ ಇದೆ. ಸೊ ಈ ಕಲ್ಲು ಒಂದೇ ಸ್ಟೋನ್, ಸಿಂಗಲ್ ಸ್ಟೋನ್ ಅಲ್ಲಿ ಮಾಡಿರುವಂತ ಕೆತ್ತನೆ ಇದು. ಇಲ್ಲಿ ನೋಡಿ, ಹಿರಣ್ಯಾಕ್ಷು ಎಂಬ ರಾಕ್ಷಸ ಭೂತಾಯಿಯನ್ನ ಅಪಹರಿಸಿರ್ತಾನೆ. ಆ ಸಂದರ್ಭದಲ್ಲಿ 3ನೇ ರೂಪ ವರಹ ವಿಷ್ಣು ಹಿರಣ್ಯಾಕ್ಷು ರಾಕ್ಷಸನನ್ನ ಕೊಂದು ಭೂದೇವಿ ಅವರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಬರ್ತಿರೋಂಥ ದೃಶ್ಯ. ಹಾಗೆ ಆ ಕಾಲ್ ಕೆಳಗಡೆ ನೋಡಿ, ಹಿರಣ್ಯಾಕ್ಷುವನ್ನ ತುಳಿತಾ ಇರೋ ತರ ಎಷ್ಟು ಚೆನ್ನಾಗಿ ಆ ಕೆತ್ತನೆಯನ್ನ ಮಾಡಿದಾನೆ ಶಿಲ್ಪಿ. ಈ ಕೆತ್ತನೆಯನ್ನ ನೋಡಿ, ಗಜಾಸುರ ಎಂಬ ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬಂದಿರ್ತಾನೆ. ಶಿವ ಆನೆಯನ್ನ ಕೊಂದು ಆನೆ ಹೊಟ್ಟೆ ಒಳಗೆ ನೃತ್ಯ ಮಾಡ್ತಿರೋಂಥ ಒಂದು ದೃಶ್ಯ ನೋಡಿ. ಆ ಹೊಟ್ಟೆ ಬಗ್ದಿರೋ ಇದಕ್ಕೆ ಶಿವನ ಉಗುರುಗಳು ಆಚೆ ಬಂದಿದೆ. ಇಲ್ಲಿ ನೋಡಿ, ಇದು ಸಮುದ್ರ ಮಂಥನದ ಕಥೆಯನ್ನ ಹೇಳುವಂಥದ್ದು. ರಾಕ್ಷಸರು ತಲೆ ಕಡೆ, ಹಾಗೆ ದೇವತೆಗಳು ಬಾಲದ ಕಡೆ. ವಾಸುಕಿಯನ್ನೇ ಅಗ್ವನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಮಂದಾರ ಪರ್ವತಗಳಿಂದ ಕಡಿಗೋಲನ್ನ ಮಾಡ್ಕೊಂಡಿದ್ದಾರೆ. ಆ ಹಾಲಿನ ಸಾಗರವನ್ನ ಕಡಿತಿದ್ದಾರೆ. ಆ ಕೋಲಿಗೆ ಸಪೋರ್ಟ್ ಇರ್ಲಿಲ್ಲ. ಸೊ ಮುಳುಗ್ತಾ ಹೋದಾಗ ವಿಷ್ಣುವಿನ 2ನೇ ಅವತಾರ ಕೂರ್ಮ ಅವತಾರ, ಅಂದ್ರೆ ಆಮೆ ರೂಪದಲ್ಲಿ ಆ ಕಡ್ಗೋಲು ಮುಳುಗದ ರೀತಿಯಲ್ಲಿ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಶಿವ ಇದ್ದ ಕಡೆ ನಂದಿ ಇರ್ಲೇಬೇಕಲ್ವಾ?
ಸೊ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೆ 2 ಶಿವಲಿಂಗಗಳಿದೆ ಅಂತ. ಆ 2 ಶಿವಲಿಂಗಗಳಿಗೆ ಆಪೋಸಿಟ್ ಆಗಿ 2 ನಂದಿಗಳಿದೆ. ಇದೇ ರೀತಿ ಇಂಡಿಯಾದಲ್ಲಿ ಸಾವಿರಾರು ನಂದಿಗಳಿವೆ. ಅದರಲ್ಲಿ ಒಂದು 7 ನಂದಿಗಳನ್ನ ಅಳತೆ ಮಾಡಿದ್ದಾರೆ ಬೇಸ್ಡ್ ಆನ್ ಹೈಟ್ ಅಲ್ಲಿ. ಫಸ್ಟ್ ಬಿಗ್ಗೆಸ್ಟ್ ಲೇಪಾಕ್ಷಿ ಆಂಧ್ರ ಪ್ರದೇಶ, ಅಂಡ್ ಸೆಕೆಂಡ್ ತಂಜಾವೂರು ತಮಿಳ್ನಾಡು, ಥರ್ಡ್ ಒನ್ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿರುವಂಥದ್ದು, ಅಂಡ್ ಫೋರ್ತ್ ಒನ್ ಬ್ಯಾಂಗ್ಳೂರಲ್ಲಿರುವಂಥ ಬುಲ್ ಟೆಂಪಲ್, ಹಾಗೆ ಫಿಫ್ತ್ ಒನ್ ರಾಮೇಶ್ವರಂ ತಮಿಳ್ನಾಡಲ್ಲೇ. 6th and 7th ಪ್ಲೇಸ್ ಹಳೇಬೀಡು. ಇದು 9 ಅಡಿ ಇದೆ, ಒಂದೇ ಕಲ್ಲಲ್ಲಿ ಮಾಡಿರುವಂಥ ಕೆತ್ತನೆ ಇದು. ಹಾಗೆ ಆ ಪಕ್ಕದಲ್ಲಿರುವಂಥ ನಂದಿ 8 ಅಡಿ ಇದೆ. ಸೊ 7th ಪ್ಲೇಸು ನೀವಿಲ್ಲಿ ಅಬ್ಸರ್ವ್ ಮಾಡಿ ನೋಡ್ಬೋದು. 7th ಪ್ಲೇಸ್ ಇದು ಎತ್ತರದಲ್ಲಿ 7th ಪ್ಲೇಸ್ ಆಗಿರ್ಬೋದು, ಆದರೆ ಅಲಂಕಾರದಲ್ಲಿ ಇದಕ್ಕೆ ಫಸ್ಟ್ ಪ್ಲೇಸ್ ಇದೆ. ಸೊ ನೀವು ನೋಡ್ಬೋದು, ಇಲ್ಲಿ ನೋಡಿ ಕಿರೀಟ ಇದೆ, ಹಾಗೆ ಅದ್ರ ರಕ್ತನಾಳ ಕಾಣಿಸೋ ಥರ ಕೆತ್ತನೆಯನ್ನು ಮಾಡಿದ್ದಾರೆ. ಸರ, ಆ ನೆಕ್ಲೆಸ್, ಗಂಟೆ ಸರ ನೋಡಿ ಚಿಕ್ಕದಿದೆ ಹಾಗೆ ದೊಡ್ಡದು ಕೂಡ ಇದೆ. ಆ್ಯಂಡ್ ಮುಖದಲ್ಲಿ ಮಿರರ್ ಥರ ಪಾಲಿಶ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಆ ಪಾಲಿಶಲ್ಲಿ, ಅಂದರೆ ಆ ಕೆತ್ತನೆಯಲ್ಲಿ, ಆ ವಿಗ್ರಹದಲ್ಲಿ ನಮ್ಮ ಫೇಸ್ನ ನೋಡ್ಕೋಬೋದು. ಅಷ್ಟು ಮಿರರ್ ಪಾಲಿಶಿಂಗ್ ಇರೋವಂಥದ್ದು. ಈ ನಂದಿ ವಿಗ್ರಹವನ್ನು ಕೆತ್ತನೆ ಮಾಡಿ 900+ ಇಯರ್ಸ್ ಆಗಿದೆ. ಆದರೂ ಕೂಡ ಆ ಶೈನಿಂಗ್, ಆ ಪಾಲಿಶಿಂಗ್ ಹಾಗೇನೆ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಶಿವಲಿಂಗ ಇದೆ ಅಲ್ವಾ, ಶಾಂತಲೇಶ್ವರ. ದೇವಸ್ಥಾನದಲ್ಲಿ 3 ಭಾಗ ಇದೆ. ಸೊ ಒಂದು ಗರ್ಭಗುಡಿ, ಅದಾದಮೇಲೆ ಪ್ರಾರ್ಥನಾ ಮಂಟಪ, ಇನ್ನೊಂದು ನವರಂಗ ಮೀನ್ಸ್ ಡ್ಯಾನ್ಸಿಂಗ್ ಸ್ಟೇಜ್. ಸೊ ಆ ಕಾಲದಲ್ಲಿ ರಾಣಿ ಶಾಂತಲಾದೇವಿ ನೃತ್ಯದ ಮೂಲಕ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರಂತೆ. ಇಲ್ಲಿ ನೋಡಿ ಡ್ಯಾನ್ಸಿಂಗ್ ವಿಗ್ರಹ, ಶಿಲಾಬಾಲಿಕೆ ಅಂತ ನಾವು ಕರಿತೀವಲ್ವಾ, ಈ ಥರ ವಿಗ್ರಹಗಳು ದೇವಸ್ಥಾನದಲ್ಲಿ 84 ವಿಗ್ರಹಗಳಿದ್ವಂತೆ ಮುಂಚೆ. ಆದರೆ ಈಗ 14 ಇದೆ. ಇನ್ನು ಮಿಕ್ಕಿದ 70 ತೆಗೆದುಕೊಂಡು ಹೋಗಿದ್ದಾರೆ. ಯಾರು? ಬ್ರಿಟಿಷರು. ಅದನ್ನ ನೋಡೋದಕ್ಕೆ ಚೆನ್ನಾಗಿತ್ತಲ್ವಾ, ಸೊ ಅದನ್ನ ಸ್ಕ್ರೂ ಬಿಚ್ಚಿದ್ರೆ ಬಿಚ್ಕೋಬೋದಂತೆ, ಆ ಥರ ಇದೆ. ಹಾಳಾಗಿರೋಂಥ ವಿಗ್ರಹಗಳನ್ನ ಮಾತ್ರ ಅಲ್ಲೇ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಕಿವಿ ಇಲ್ಲ, ಮುಖ ಇಲ್ಲ, ಈ ಥರ ಆಗಿರೋಂಥ ವಿಗ್ರಹಗಳನ್ನ ಮಾತ್ರ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿರೋ ವಿಗ್ರಹಗಳನ್ನ ಬ್ರಿಟಿಷರು ಹೊತ್ಕೊಂಡು ಹೋಗಿದ್ದಾರೆ. ಹಾಗೆ ದೇವಸ್ಥಾನದಲ್ಲಿ ಟೋಟಲ್ 108 ಕಂಬಗಳಿದೆ. ಸೊ ಆಲ್ ಆರ್ ಡಿಫ್ರೆಂಟ್, ಒಂದಿದಾಗೆ ಮತ್ತೊಂದಿಲ್ಲ. ಹಾಗೆ ಈ ಕಂಬಗಳು 5 ಪೀಸಸ್ಸಿಂದ ಜೋಡಣೆ ಆಗಿದೆ ಅಂತೆ. ಫಸ್ಟ್ ಪೀಠ, ಆಮೇಲೆ ಕಂಬ, ಕುಂಬಿ, ಕಟಿ, ಭಾರವಾಹಕ 5 ಪೀಸ್ಗಳಿಂದ ಆದಿದ್ರಿಂದ ಸಂಸ್ಕೃತದಲ್ಲಿ ಇದನ್ನ ಪಂಚಶಿಲಾ ಸ್ತಂಭ ಅಂತ ಕೂಡ ಕರೀತಾರೆ. ಆಗಿನ ಕಾಲದವರು ಒಂದು ಗಾದೆ ಹೇಳ್ತಿದ್ರು, ಹಳೇಬೀಡು ಹೊರಗಡೆ ಚೆನ್ನಾಗಿದೆ, ಬೇಲೂರು ಒಳಗಡೆ ಚೆನ್ನಾಗಿದೆ ಅಂತ. ಇದು ಹೊಯ್ಸಳೇಶ್ವರ ಶಿವ ಟೆಂಪಲ್ ಆಗಿರೋದ್ರಿಂದ ಶಿವನ ದ್ವಾರಪಾಲಕರು ನಂದಿ ಮತ್ತೆ ಭೃಂಗಿ. ಈ ಕಲ್ಲು ಭೂಮಿಯಿಂದ ತೆಗೆದಾಗ ಸೋಪಿನ ತರ ಇರುತ್ತೆ. ಸೊ ಆಮೇಲೆ ಗಾಳಿ ಜೊತೆ ವರ್ತನೆ ಮಾಡಿ ಹಾಳಾಗ್ತಾ ಹೋಗುತ್ತೆ. ದಾಳಿಯಿಂದ ಹಾಳಾಗಿದ್ದಷ್ಟೇ ಅಲ್ಲ, ಹಾಗೆ ಬಿಫೋರ್ ಇಂಡಿಪೆಂಡೆನ್ಸ್ ಈ ದೇವಸ್ಥಾನಕ್ಕೆ ಸೆಕ್ಯೂರಿಟಿ ಇರಲಿಲ್ಲ. ಸೊ ಆಗಲೂ ಕೂಡ ಸ್ಥಳೀಯರಿಂದನೂ ಕೂಡ ಈ ದೇವಸ್ಥಾನ ಕೆಲವು ಕಡೆ ಹಾಳಾಗಿದೆ. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಈ ದೇವಸ್ಥಾನವನ್ನು ಕೆತ್ತನೆ ಮಾಡೋದಕ್ಕೆ 190 ವರ್ಷಗಳ ಕಾಲ ತಗೊಂಡ್ರು ಅಂತ. ಆದರೆ ಆ 190 ವರ್ಷಗಳಾದರೂ ಕೂಡ ದೇವಸ್ಥಾನ ಕಂಪ್ಲೀಟ್ ಆಗಿರಲಿಲ್ಲ. ಇಡೀ ದೇವಸ್ಥಾನವನ್ನು ಒಂದೇ ಕಲ್ಲಿಂದ ಕಟ್ಟೋದಕ್ಕಂತೂ ಆಗೋದಿಲ್ಲ. ಸೊ ಹೆಂಗೆ ಕಟ್ತಿದ್ರು ಅಂತಂದರೆ ನೋಡಿ, ಪೀಸ್ ಇಲ್ಲಿಂದ ಇಲ್ಲಿಗೆ 1 ಪೀಸ್ ಇದೆ, ಹಾಗೆ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಪೀಸ್, ಇದೇ ಥರ ಪೀಸ್ಗಳನ್ನ ಜೋಡಿಸಿ ಕೆತ್ತನೆಯನ್ನು ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ಕೆತ್ತನೆ ಆಗಿದೆ, ಆದರೆ ಈ ಕಲ್ಲು ಎಂಟಿಯಾಗೇ ಇದೆ. ಇದರಲ್ಲಿ ಇನ್ನೂ ಕೆಲಸ ಆಗ್ತಾ ಇತ್ತು ಅನ್ನೋದಕ್ಕೆ ನೋಡಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ ಟೈಮಲ್ಲೇ ಮಲ್ಲಿಕಾರ್ಜುನ ದೇವಸ್ಥಾನದ ಮೇಲೆ ದಾಳಿಯನ್ನು ಮಾಡಿದ್ದಾನೆ. ಇವಾಗ ನೀವೇನು ನೋಡ್ತಿದ್ದೀರಾ ಅಲ್ವಾ, ಕೈಲಾಸ ಪರ್ವತ. ದಶಕಂಡ ರಾವಣ ತನ್ನ ತಾಯಿಗೋಸ್ಕರ ಆತ್ಮಲಿಂಗವನ್ನ ತರೋದಿಕ್ಕೆ ಅಂತ ಹೋಗಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಆದ್ರೆ ಶಿವ ಪ್ರತ್ಯಕ್ಷ ಆಗೋದೇ ಇಲ್ಲ. ಆ ಸಿಟ್ಟಿಗೆ ಇಡೀ ಕೈಲಾಸವನ್ನೇ ಎತ್ತುತ್ತಾನೆ. ಶಿವ ಪಾರ್ವತಿ, ವಿಷ್ಣು ಲಕ್ಷ್ಮಿ ಬಲಭಾಗದಲ್ಲಿ, ಬ್ರಹ್ಮ ಸರಸ್ವತಿ ಎಡಭಾಗದಲ್ಲಿ. ಇಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಆತನಿಗೆ ಅಹಂಕಾರ ಬಂದು ಬಿಡುತ್ತೆ, ತ್ರಿಮೂರ್ತಿಗಳನ್ನ ಎತ್ತಿದ್ದೀನಿ ಅಂತ. ಶಿವ ಬೆಟ್ಟವನ್ನ ಸ್ವಲ್ಪ ಪ್ರೆಸ್ ಮಾಡ್ತಾರೆ. ಆ ಭಾರಕ್ಕೆ ಅಲ್ಲಿ ನೋಡಿ ಅವನ ಕಾಲುಗಳು ಬೆಂಡಾಗಿದೆ, ಹಾಗೆ ಕಣ್ಣು ಗುಡ್ಡೆ ಆಚೆ ಬಂದಿದೆ. ಆದ್ರೂ ಶಿವ ಪ್ರತ್ಯಕ್ಷ ಆಗೋದಿಲ್ಲ. ಆಗ ಕತ್ತಿಯನ್ನ ತೆಗೆದು ಆತನ ಹೊಟ್ಟೆಯನ್ನ ಕೊಯ್ಕೋತಾನೆ, ಕರಳನ್ನ ಆಚೆ ತೆಗಿತಾನೆ, ಒಂದು ತಲೆಬುರುಡೆಯನ್ನ ಕತ್ತರಿಸ್ಕೋತಾನೆ. ಅದೆರಡನ್ನು ಸೇರಿ ಒಂದು ವೀಣೆಯನ್ನಾಗಿ ಮಾಡಿಕೊಂಡು ಶಿವನ ಸಾಂಗ್ ಅನ್ನ ನುಡಿಸ್ತಾ ಇರ್ತಾನೆ. ಇಲ್ಲಿ ನೋಡಿ, ಗೋವರ್ಧನ ಗಿರಿಧಾಮ. ಕೃಷ್ಣ ಗೋವರ್ಧನ ಗಿರಿಧಾಮವನ್ನ ಎತ್ತಿರೋ ಅಂಥದ್ದು. 1 ವೀಕ್ ಫುಲ್ ಮಳೆ ಬರ್ತಾ ಇರುತ್ತೆ. ಆಗ ಸಕಲ ಜೀವರಾಶಿಗಳು ಕೂಡ ಕೃಷ್ಣನ ಬಳಿ ಹೋದಾಗ ಆ ಬೆಟ್ಟವನ್ನ ಎತ್ತುತ್ತಾರೆ. ಆ ಬೆಟ್ಟದ ಕೆತ್ತನೆಯನ್ನ ನೋಡಿ
ಆ ಬೆಟ್ಟದಲ್ಲಿ ಮರ ಗಿಡಗಳು, ಹಾಗೆ ಅಲ್ಲಿ ನೋಡಿ ಒಂದು ಬಾಳೆ ಗಿಡ ಇದೆ, ಆ ಬಾಳೆ ಗಿಡದಲ್ಲಿ ಬಾಳೆಗೊನೆ, ಪಕ್ಕದಲ್ಲಿ ಮಂಗ ಮರ ಹತ್ತುತ್ತಿರೋ ಹಾಗೆ. ಹಾಗೆ ಇಲ್ಲಿ ನೋಡಿ ಸಿಂಹ ಗುಹೆ ಒಳಗೆ ಹೋಗ್ತಿದೆ, ಅದ್ರ ಕಾಲು ಮತ್ತೆ ಬಾಲ ಮಾತ್ರ ಕಾಣಿಸ್ತಿದೆ. ಒಬ್ಬ ಮನುಷ್ಯ ಬೆಟ್ಟ ಹತ್ತುತ್ತಿರೋದು ನೋಡಿ ಇಲ್ಲಿ, ಎಷ್ಟು ಚೆನ್ನಾಗಿ ಆ ಕೆತ್ತನೆಯನ್ನ ಮಾಡಿದ್ದಾರೆ. ಹಾಗೆ ಒಬ್ಬ ಬೇಟೆಗಾರ ಕಲ್ಲು ಹಿಡ್ಕೊಂಡು ಬೇಟೆ ಆಡ್ತಿರೋ ಹಾಗೆ, ನವಿಲಿದೆ, ಅಲ್ಲಿ ಇದೆ, ಹಾಗೆ ಹಾವು ಆಚೆ ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಇದು ವಿಶೇಷ ಅಂದ್ರೆ 3 ಜನ ಇದ್ದಾರೆ. ಟೋಟಲ್ 6 ಕಾಲ್ಗಳಿರ್ಬೇಕಲ್ವಾ, ಆದ್ರೆ ಇಲ್ಲಿ 4 ಕಾಲ್ಗಳಷ್ಟೇ ಇರೋದು. ಆದ್ರೆ ನೀವು ಯಾವ ಕಡೆಯಿಂದ ನೋಡಿದ್ರು ಕೂಡ ಒಬ್ಬೊಬ್ರಿಗೆ 2 ಕಾಲ್ ಕಾಣಿಸುತ್ತೆ. ಹೊಯ್ಸಳರ ಕಾಲದ ಎಲ್ಲ ದೇವಸ್ಥಾನಗಳನ್ನು ಅವರು ಸ್ಟಾರ್ ಶೇಪಲ್ಲೇ ನಿರ್ಮಾಣ ಮಾಡಿರುವಂಥದ್ದು. ಇದು ದ್ವಿಕೂಟ ಆಗಿರೋದ್ರಿಂದ ಫುಲ್ ಸ್ಟಾರ್ 64 ಕಾರ್ನರ್ಸ್ಗಳನ್ನ ಹೊಂದಿದೆ. ಅದಷ್ಟೇ ಅಲ್ಲ, ಬೇಲೂರು ಏಕಕೂಟ ಅಲ್ವಾ, ಸೊ ಅದು 32 ಕಾರ್ನರ್ಸ್. ಇದು ದ್ವಿಕೂಟ ಆಗಿರೋದ್ರಿಂದ ಟೋಟಲ್ 64 ಕಾರ್ನರ್ಸ್ ಇದೆ. ಇದಿಷ್ಟು ಹಳೇಬೀಡು ದೇವಸ್ಥಾನದ ವರ್ಣನೆ. ನಾನು ಎಷ್ಟು ತಿಳ್ಕೊಂಡಿದ್ದೆ ಅದಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಹಾಗೆ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.